ಪುರಸಭೆಗೆ ಅಧ್ಯಕ್ಷರು ಹೇಳಿದ್ರು, ಪುರಸಭೆ ಅಧ್ಯಕ್ಷರು ನೀವು ಹೆಂಗೆ ಮಾಡ್ರು ಅನ್ನೋದು ನಮ್ಗೆ ಉತ್ತರ ಕೊಡ್ಬೇಕು. ಕೆಟಗೇರಿನ ಬಂದ ಬಳಕ ಏನು ಜನರಲ್ನಾಗ ಮಾಡ್ಯಾರಂದ್ರೆ ಮಾಡ್ಯಾರ ತಪ್ಕೊಂಡು, ಕೆಟಗೇರಿಯಾಗ ಬಂದ ಬಳಕ ಕುರುಬರ ಆಗ್ಬೇಕಲ್ಲ, ಏನು ಬೇರೆ ಯಾವ್ದಾದ್ರು ಕೊಡೋರು ಇದ್ರಲ್ಲ ಇಲ್ಲ. ಆಮ್ಯಾಗ ನಮ್ಮ ಶಾಸಕರು ನಮ್ಮ ಸಮಾಜಕ್ಕೆ ಏನು ಮಾಡ್ಯಾರು, ಹೆಂಗೆ ಬೆಳೆಸ್ಯಾರ ಅನ್ನೋದು ಒಂದು ಸಣ್ಣ ಉದಾಹರಣೆ. ನಮ್ಮ ಸಮಾಜದ ಯುವಕರಾದಂಥ ಮಾಳಪ್ಪ ಹಡಕರ್ ಅವರು ಫಿರೋಜಿ ಅವ್ರ ಜೊತೆಗೆ ಇದ್ದರು. ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರು. ಅವ್ರನ್ನ ನಮ್ಮ ಶಾಸಕರಾದಂಥ ಮಹೇಂದ್ರನ ತಮ್ಮನ್ನ ಅವರು ಕರ್ಕೊಂಡ್ಬಂದು ಅವ್ರಿಗೆ ಪಕ್ಷದಿಂದ ಟಿಕೆಟ್ ಕೊಟ್ಟು ಜನರಲ್ಲಾಗಿ ನಿಲ್ಲಿಸಿ ಅವ್ರನ್ನ ಬೇರೆ ಸಮಾಜದ ಸಹಾಯ ತಗೊಂಡು ಎಲ್ಲರೂ ಕೂಡಿ ಅವ್ರನ್ನ ಆರಿಸಿ ತರುವಂಥ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿದ್ರು. ಅದು ನಮ್ಮ ಸಮಾಜಕ್ಕೆ ಮಾಡಿದ್ದ ಅವ್ರ ಕೊಡುಗೆ. ಅದು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆ. ನಿಮ್ಮ 10 ವರ್ಷ ಅವಧಿ ಒಳಗೆ ನಮ್ಮ ಕುರುಬ ಸಮಾಜದ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು? ಇದು ನನ್ನ ಪ್ರಶ್ನೆ. ಬನಶಂಕರಿ ಅವರ ನಿಮ್ಮ ಮಾಜಿ ಶಾಸಕರವ್ರನ್ನ ಕೇಳಿ ಇದಕ್ಕೆ ನಮಗೆ ಉತ್ತರ ಕೊಡ್ರಿ. ಆಮ್ಯಾಗ ಹಾಲಪ್ಪ ಶೇಗುನ್ಸಿ ಅನ್ನೋಂಥವ್ರು ನಿನ್ನ ಹೆಸರು ತಗೊಂಡ್ರಿ. ಹಾಲಪ್ಪ ಶೇಗುನ್ಸಿ ಅವರಿಗೆ ನಾವು ಮಾಡಿದ್ದು ಯಾಕ್ರಿ? ಹಾಲಪ್ಪ ಶೇಗುನ್ಸಿ ಅವರೊಬ್ಬರು ಪುರಸಭೆ ಸದಸ್ಯರದಾರು, ಅವ್ರಿಗೆ ತಿಳುವಳಿಕೆ ಜ್ಞಾನ ಐತಿ, ಅವ್ರನ್ನ ಕರ್ಕೊಂಬಂದು ಮಾತಾಡ್ಸ್ರಿ. ಶೇಗುನ್ಸಿ ಅವ್ರು ಮಾತಾಡ್ತಾರ್ರಿ. ಅವ್ರಿಗೆ ನಾವು ಏನೇನು ಅನುಕೂಲ ಮಾಡಿದೆವು? ವಿಠಲ್ ಕಕ್ಕ ಹಳೂರವರಾಗಿರ್ಬೋದು, ನಾ ಆಗಿರ್ಬೋದು, ಮಾಳಪ್ಪ ಹಡ್ಕರ್ ಆಗಿರ್ಬೋದು, ನಮ್ಮ ಶಾಸಕರಿಗೆ ಹೇಳಿದ್ದು. ಶೇಗುನ್ಸಿ ಅವರ ಸ್ವತಃ ನಮ್ಮ ಜೊತೆ ಮಾತಾಡಿದ್ರು. ಅದನ್ನು ಬಗೆಹರಿಸುವಂತ ಪ್ರಯತ್ನ ನಾವು ಮಾಡಿದ್ವಿ ಎಲ್ಲರೂ ಸೇರಿ. ಅದು ಅವ್ರಿಗೂ ಗೊತ್ತೈತಿ. ಇದ್ರ ಬಗ್ಗೆ ಸುಳ್ಳು ಎಷ್ಟು ಮಂದಿನ ಹುಚ್ಚು ಮಾಡೋರು ನೀವನ್ನ. ಸುಳ್ಳು ಹೇಳುವುದ ನಿಮ್ಮ ಬಂಡವಾಳ ಆಗೈತಿ ಅಲ್ರಿ. ಮಾಜಿ ಶಾಸಕರಿಗೆ ಹೋಗ್ರು ಯಾರು ಕೌನ್ಸಿಲರ್ ಅದ ಅನ್ನೋದು ಒಂದು ಪರಿಜ್ಞಾನ ಇಲ್ಲ. ಹೋಗಿ ಒಂದು ಪೊಲೀಸ್ ಸ್ಟೇಷನ್ದಾಗ ಕಾಲ್ ಮ್ಯಾಗ ಕಾಲಕ್ಕೆ ಒಬ್ಬ ಅಧಿಕಾರಿ ಮ್ಯಾಗ ಕುಂತಾರು, ಒಬ್ರು ಇವ್ರು ಅಧಿಕಾರಿ ಇದ್ದವ್ರ. ಗಿರೀಶ್ ಹುಷಾರ್, ಗಂಡಸ್ತನ ಬಗ್ಗೆ ಮಾತಾಡ್ತಾರು, ಗಂಡಸ್ತನ ಚೆಕ್ ಮಾಡೋರು ಇವರು. ಪಾಪ ಒಬ್ರು ಅಧಿಕಾರಿ ಆಗಿದ್ದವರು, 10 ವರ್ಷ MLA ಆಗಿದ್ದವರು, ಒಬ್ರು ಪೊಲೀಸ್ ಆಫೀಸರ್ಗೆ ದಬಾಣಿಕೆ ಆಗ್ತಾರೆ ಸ್ಟೇಷನ್ಗೆ ಹೋಗಿ. ಅಂದ್ರೆ ಏನ್ರಿ? ರವಿ ಟಕ್ಕನವ್ರು ಅವರ ಪುರಸಭೆ ಸದಸ್ಯರನ್ನ ಅಲ್ಲ ಅವರು, ಅವ್ರ ಮನೆಯಾಗಿನವ್ರು ಸದಸ್ಯರದವರು. ನಮ್ಮ ಪಿ ರಾಜು ಸಾಹೇಬ್ರಿಗೂ ಜ್ಞಾನ ಇಲ್ಲ, ಯಾರು ಪುರಸಭೆ ಸದಸ್ಯರು ಅನ್ನೋದು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ನಿನ್ನೆ ಮಾತಾಡಿದವ್ರಂತವ್ರಿಗೂ ತಿಳುವಳಿಕೆ ಇಲ್ಲ. ಅವ್ರ ಹಿಂದೆ ಬರೇ ಬಂಡವಾಳವ್ರು. ಹಿಂದೆ ಮಾತಾಡೋರು ಸುಳ್ಳ, ಅವ್ರು ಮಾತಾಡೋದು ಸುಳ್ಳ. ಸಮಾಜವನ್ನ ಎತ್ತಿ ಕಟ್ಟ ಕೆಲಸ ನಮ್ಮ ಶಾಸಕರು ಮಾಡತ್ತಿಲ್ಲ, ಅದನ್ನ ಪಿ ರಾಜು ಅವರ ಮಾಡತ್ತಾರು. ನಿನ್ನೆ ಯಾರನ್ನ ಎತ್ಕೊಂಬರಾಕ್ ಹೋಗಿದ್ರಿ ನಮ್ಮ ಸಮಾಜದವ್ರನ್ನ, ಯಾರ ಮನೆಗೆ ಹೋಗಿರಿ? ನಮ್ಮ ಕಡೆ ಎಲ್ಲ ಸಾಕ್ಷ್ಯಾಧಾರಗಳು ಅದಾವ. ಸಮಯ ಬಂದಾಗ ವಿಡಿಯೋ ನಾವು ತೋರಿಸ್ತೀವಿ, ಎಲ್ಲರಿಗೂ, ಮಾಧ್ಯಮದವ್ರಿಗೂ ಕೊಡ್ತೀವಿ, ನಮ್ಮ ಸಮಾಜದವ್ರಿಗೂ ಕೊಡ್ತೀವಿ, ಕ್ಷೇತ್ರದ ಜನತೆಗೂ ಕೊಡ್ತೀವಿ. ಯಾಕ್ರಿ? ಕುರಿ ರಾಜು ಅನ್ನಾಗ ಅನ್ಯಾಯ ಆಗಿದ್ದು ಯಾರಿಗೂ ಗೊತ್ತಿಲ್ಲನ? ಇಡೀ ಊರ್ ಮಂದಿಗೆ ಗೊತ್ತೈತಿ, ಆಜುಬಾಜು ಊರ್ ಮಂದಿಗೆ ಗೊತ್ತೈತಿ, ಇಡೀ ತಾಲೂಕಿಗೆ ಗೊತ್ತೈತಿ. ನಮ್ಮ ಸಮಾಜದವ್ರು ಏನು ಪ್ರೆಸ್ಮೆಂಟ್ ಮಾಡ್ರಿ? ನೀವು ಎಲ್ಲಿದ್ರ ಅವಾಗ? ಸ್ಟೇಷನ್ದಾಗ ಹೋದ್ ಹರಾಸ್ಮೆಂಟ್ ಮಾಡಕತ್ರ ನೀವು ಯಾರೇ ಇದ್ರನ? ನಾವು ಸಣ್ಣ ಹುಡುಗರು ಇದ್ರು ನಮ್ಮ ಹಿಂದೆ ಯಾರು ಇಲ್ಲದ ಸಮಯದಾಗೂ ನಾವು ಸ್ಟೇಷನ್ ಮುಂದೆ ನಿಂತು ಅವ್ರ ಮನ್ಯಾಗ ಗಾಂಜಾ ಇಡಿಸುವಂತ ಕೆಲಸ ಮಾಡ್ರು. ಅದ್ ಇಡೀ ಮಂದಿಗೆ ಗೊತ್ತೈತಿ. ಯಾವ ಪೊಲೀಸರು ಹೋದ್ರು, ಯಾವ ಸ್ಟೇಷನ್ ಇಂದ ತಂದ್ರು, ಓದ್ ಪೊಲೀಸ್ ಗಾಡಿ ಅವ್ರ ಮನಿ ಬಾಗಿಲಿಗೆ ಹಚ್ಚರು, ಅಲ್ಲಿ DVRಗಳು ತಕೊಂಡ್ರು. ನಮ್ ತೆಕ್ಕು ಏನೇನ್ ಸಾಕ್ಷಿಗಳು ಅದಾವ್ರಿ. ನೀವು ಮುಂದ್ ಮಾತಾಡಿದ್ರಿ, ಏನ್ ಮಾತಾಡ್ತೀರಿ ಅನ್ನೋದು ನಮ್ಗೆ ಗೊತ್ತೈತಿ. ಅದ್ರ ಮುಂದೆ ನಾವ್ ಏನ್ ಮಾತಾಡ್ಬೇಕು ಅನ್ನೋದು ನಮಗೂ ಗೊತ್ತೈತಿ. ಸಮಯ ಬಂದಂಗ ಇನ್ನ ಬಾಳ ಅದಾವ್ರಿ. ಹೇಳ್ತು ಈಗ ಇಷ್ಟ ಇರ್ಲಿ.